ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಸ್ವಾಮಿ, ಏನು ಮಾಡಿದ್ರೆ ಕೆಲಸ ಆಗ್ತಿಲ್ಲ, ಬರೀ ಕಿರಿಕಿರಿ, ಕಾಡಾಟ. ಒಂದು ಕೆಲಸ ಅಂದರೆ 20 ಸಲ ತಿರುಗಾಡಬೇಕು, ಅಂತಹ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ನಮ್ಮ ಜೀವನ. ಈಗಂತ ಭಾಳ ಜನ ಕೇಳ್ತಾ ಇರ್ತಾರೆ. ಹಾಗಿದ್ರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಿಬಿಡ್ಬೇಕಾ? ಪ್ರಯತ್ನ ಫಲ ಎಲ್ಲ ಇದ್ದೇ ಇರ್ತದೆ ಮನುಷ್ಯ ಅಂದಮೇಲೆ ಜೀವನ. ಆದರೂ ಕೂಡ ಕೆಲವೊಮ್ಮೆ ಈ ಬದುಕಿನಲ್ಲಿ ಅದೃಷ್ಟ ಭಾಗ್ಯ ಅನ್ನೋದು ಕಳ್ಕೊಂಡ್ಬಿಟ್ರೆ ಇಂಥ ಪರಿಸ್ಥಿತಿ ಸಹಜವಾಗಿ ಬರುತ್ತೆ. ಎಲ್ಲ ಕಾಲಿಡ್ತೀರ ಅಲ್ಲಿ ಏನಾದರೂ ಒಂದು ಸಮಸ್ಯೆ, ಅಥವಾ ನೀವು ಹೋದರೆ ಆ ಕೆಲಸನೇ ಆಗೋದಿಲ್ಲ, ಅಥವಾ ಏನೋ ಹೋಗಿ ಸಾಧಿಸ್ಬೇಕಂತ ಹೇಳಿ ಮನಸ್ಸಿನ ಬಯಕೆಯಿಂದ ಹೋಗ್ತೀರ, ಆ ಸಾಧನೆಯೂ ಇಲ್ಲ, ಮತ್ತೊಂದು ಇಲ್ಲ, ಶೂನ್ಯವಾಗಿ ಜೀವನ ನಡೆಸ್ಕೊಂಡು ಬರ್ತಿರ್ತೀರ. ಭಾಳ ಓದಿರ್ತೀರ, ಒಳ್ಳೆ ಕೆಲಸ ತೊಗೊಳಕ್ಕಾಗಲ್ಲ. ಬಹಳ ಮೇಧಾವಿ ಇರುತ್ತೆ, ಬುದ್ಧಿವಂತಿಕೆ ಇರ್ತದೆ, ಪ್ರತಿಭೆ ಇರುತ್ತೆ, ಆದರೆ ನಿಮ್ಮ ಕೌಶಲ್ಯಕ್ಕೆ ಬೆಲೆ ಇರೋದಿಲ್ಲ. ಹಾಗೆ ಬಹಳ ಕಷ್ಟಪಡ್ತೀರ, ನಯಾ ಪೈಸ ಕೂಡಿಡೋಕ್ಕಾಗಲ್ಲ. ಇನ್ನೊಬ್ಬರು ಭಾಳಷ್ಟು ಒಂದು ವಿಚಾರಗಳನ್ನು ಹೇಳ್ಕೊಡುವಂಥ ಒಂದು ಶಕ್ತಿ ನಿಮಗಿರುತ್ತೆ, ಆದರೆ ನಿಮ್ಮ ಜೀವನನ ನೀವು ಸರಿ ಮಾಡ್ಕೊಳ್ಳೋಷ್ಟು ವ್ಯವಧಾನ ಇರೋದಿಲ್ಲ. ಅನೇಕ ರೀತಿಯಲ್ಲಿ ಕಷ್ಟ, ಸಂಕಷ್ಟ, ದಾರಿದ್ರ್ಯ, ಪೀಡನೆಗಳು ನಿಮಗೆ ಬಹಳಷ್ಟು ಕಾಡ್ತಾ ಇರುತ್ತೆ. ಯಾಕಂದರೆ ಬದುಕಿನಲ್ಲಿ ಒಂದು ಅದೃಷ್ಟದ ಭಾಗ್ಯದ ಬಾಗಿಲು ತೆರೆದರೆ 2 ಸೆಕೆಂಡ್ ಸಾಕಂತೆ ಜೀವನನ ಅದ್ಭುತವಾಗಿ ಮಾಡಲಿಕ್ಕೆ. ಎಲ್ಲೋ ಇರ್ತಾನೆ, ಏನೋ ಕೆಲಸ ಮಾಡ್ತಾ ಇರ್ತಾನೆ, ಇದ್ದಕ್ಕಿದ್ದಂಗೆ ಅವನು ಏನೋ ಮಾಡಿ ದುಡ್ಡು ಗಳಿಸಿ ಇವತ್ತು ದೊಡ್ಡ ಕಾರಲ್ಲಿ ಓಡಾಡ್ಕೊಂಡು ನಿಮ್ಮ ಮುಂದೆನೇ ಹೋಗ್ತಾ ಇರ್ತಾನೆ. ನೀವು ಹೇಳ್ತೀರ ಇಲ್ಲೇ ನಿಂತಿದ್ದ ಅವನು ಬಿಡಿ ಸೇತ್ಕೊಂಡು ಇವತ್ತು ನೋಡಿದ್ರೆ ಕೋಟಿಗಿದ್ದಾನೆ ಅಂತೀರ. ಸಹಜವಾಗಿ ಪ್ರತಿಯೊಂದು ಊರು, ಕೇರಿ, ಹಳ್ಳಿ ಎಲ್ಲ ಕಡೆಯೂ ಈ ಮಾತು ಬರ್ತಾ ಇರುತ್ತೆ. ಇಲ್ಲೇ ಬಿಡಿ ಹೊಡ್ಕೊಂಡು ನಿಂತಿದ್ದ ಇವತ್ತು ನೋಡಿದ್ರೆ ದೊಡ್ಡ ಕಾರಲ್ಲಿ ಓಡಾಡ್ತಾ ಇದ್ದಾನೆ. ಹೀಗೆ ಇನ್ನೂ ಕೆಲವೊಬ್ರು ಹೇಳ್ತಾರೆ, ಅವ್ನು ದುಡ್ಡಿರಲಿಲ್ಲ, ನಾನು ಬಚ್ಚಾರ್ಜ್ ಕೊಟ್ಟೆ ಕಳಿಸ್ದೆ ಸ್ವಾಮಿ ಅವನಿಗೆ, ಇವತ್ತು ಅವ್ನು ಮಂತ್ರಿ ಆಗಿಬಿಟ್ಟಿದ್ದಾನೆ ಅಂತಾರೆ. ಜನ ಹೇಳೋವಂಥದ್ದು ಮಾತಷ್ಟೇ, ನಾವೇನು ಉದ್ಭವ ಮಾಡಿ ಹೇಳಲಿಕ್ಕೆ ಆಗ್ತಾಯಿಲ್ಲ. ಸಹಜ ತಾನೇ ಇದು. ನನ್ನ ಜೊತೆನೇ ಇದ್ದ, ಊಟಕ್ಕೆ ದುಡ್ಡಿರಲಿಲ್ಲ, ನಾನು ಕರ್ಕೊಂಡೋಗಿ ಊಟ ಕೊಡಿಸ್ತಿದ್ದೆ, ಅವನಿಗೆ ದಿನ ಕಾಫಿ ಕೊಡಿಸ್ತಿದ್ದೆ ನಾನು. ಇವತ್ತು ನೋಡಿದ್ರೆ ಅವನು ಕಾರು ಬಂಗ್ಲೆ ತೊಗೊಂಡು ಓಡಾಡ್ತಾ ಇದ್ದಾನೆ, ಕೋಟಿಗಟ್ಟಲೆ ಹಣ ಮಾಡಿಬಿಟ್ಟಿದ್ದಾನೆ. ಹೆಂಗಾರ ಆಗಿರಲಿ, ಅವನ ಶ್ರಮ ಇರುತ್ತೆ, ಅವನ ತಂತ್ರಗಾರಿಕೆ ಇರುತ್ತೆ, ಅವನ ಯೋಚನೆ ಇರುತ್ತೆ. ಬರೀ ಶ್ರಮ ಪಟ್ಟರೆ ಜೀವನ ಆಗುತ್ತೆ ಅನ್ನೋದಲ್ಲ, ಬುದ್ಧಿವಂತಿಕೆ, ಕೌಶಲ್ಯ ಎಲ್ಲರೂ ಸೇರಿ ಎಲ್ಲರೂ ದುಡಿದ್ರೆ ಜೀವನ ಆಗುತ್ತೆ ಅನ್ನೋದು ತಪ್ಪಾದ ಮಾಹಿತಿ. ಕೆಲವೊಬ್ಬರು ಬುದ್ಧಿವಂತಿಕೆಯಿಂದ ಭಾಳ ಜೀವನ ಮಾಡ್ತಾರೆ. ಅವ್ರು ಕಲ್ಲೆತ್ತಲ್ಲ, ಕಲ್ಲೆತ್ತಕ್ಕಾಗಲ್ಲ, ಮಣ್ಣು ಎತ್ತಲ್ಲ, ಏನೇ ಮಾಡ್ತಾರೆ. ಆದರೂ ಕೂಡ ಎಲ್ಲ ಕಡೆನೂ ಅವರು ಬಿಸ್ನೆಸ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಂದರೆ ಶ್ರಮದ ಜೊತೆಗೆ ಫಲ ಮತ್ತು ಅದೃಷ್ಟ ಜೊತೆಗೆ ಏನಂತಂದರೆ ಬುದ್ಧಿವಂತಿಕೆ, ಇವೆಲ್ಲ ಸೇರ್ಕೊಂಡ್ಬಿಟ್ರೆ ಅವನು ಶ್ರೀಮಂತನಾಗೋದು ಖಚಿತ. ಕೆಲವೊಬ್ಬರು ಶ್ರಮಿಕ ವರ್ಗ ಶ್ರಮ ಪಡ್ತಾನೇ ಇರುತ್ತೆ, ಎಷ್ಟು ಬೇಕಷ್ಟೇ ಜೀವನ ಮಾಡ್ತಾ ಇರುತ್ತೆ. ಕೆಲವೊಬ್ಬರು ಬುದ್ಧಿವಂತಿಕೆ ಇರುತ್ತೆ, ಏನು ಅನ್ನೋದು ಸರಿಯಾಗಿ ಅಸ್ಪಷ್ಟವಾದಂಥ ಜ್ಞಾನ ಇರುತ್ತೆ, ಏನು ಮಾಡಬೇಕು ಅನ್ನೋದು ಅಜ್ಞಾನಿಯಾಗಿರ್ತಾರೆ, ಗೊತ್ತಿಲ್ಲ, ಸುಮ್ಮ ಕುಂತಿರ್ತಾರೆ. ಕೆಲವೊಬ್ರಿಗೆ ಅದೃಷ್ಟ ಸ್ವಲ್ಪ ಜೊತೆಗೆ ಸೇರಿಬಿಟ್ರೆ ಆ ಬುದ್ಧಿವಂತರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಮಾಡೋ ಕೆಲಸ ಎಲ್ಲ ಒಂದು ರೀತಿಯಲ್ಲಿ ಸಕ್ಸಸ್ ಆಗುತ್ತೆ, ಜೀವನ ಅನ್ನೋದು ಬಂಗಾರ ಆಗಿರುತ್ತೆ. ಅವನು ಸೈಕಲಲ್ಲಿ ಓಡಾಡೋವಂಥವನು ಫಾರ್ಚುನರ್ ಕಾರಲ್ಲಿ ಓಡಾಡೋಂಗೆ ಆಗ್ತಾನೆ. ಎಲ್ಲ ಒಂದು ಕಡೆ ಸಣ್ಣ ಅಂಗಡಿ ಇಟ್ಟಿರೋನು ಇವತ್ತು ದೊಡ್ಡ ನಗರಗಳಲ್ಲಿ ಒಂದು 10 ಅಂಗಡಿ ಮಾಡಿರ್ತಾನೆ. ಈ ರೀತಿಯಾಗಿ ಬದುಕನ್ನು ಯಾರೂ ಕಡೆಗಣನೆಗೆ ತೊಗೊಳಂಗಿಲ್ಲ, ಅಥವಾ ಯಾರನ್ನೂ ಅಷ್ಟು ಸುಲಭವಾಗಿ ಬಿಡೋದೂ ಇಲ್ಲ. ಯಾಕಂದರೆ ಉಪ್ಪರಿಗೆಯಲ್ಲಿ ಇರ್ತಕ್ಕಂಥವ್ರು ಕೆಳಗಡೆ ಬೀಳಲೇಬೇಕು, ಕೆಳಮಟ್ಟದಲ್ಲಿದ್ದವರು ಮೇಲ್ಮಟ್ಟಕ್ಕೆ ಹೋಗಲೇಬೇಕು. ಅದು ಒಂದು ರೀತಿಯಲ್ಲಿ ಪರಿಸ್ಥಿತಿನೇ, ಜೀವನ ಹಂಗಿರುತ್ತೆ. ಆದರೆ ಏನೇ ಪ್ರಯತ್ನ ಮಾಡಿದ್ರೂ ಬೆಲೆ ಇಲ್ಲ, ಬಾಳು ನಡೀತಾ ಇಲ್ಲ, ಬದುಕಾಗ್ತಾ ಇಲ್ಲ, ಪರಿಸ್ಥಿತಿ ಸುಧಾರಿಸ್ತಾ ಇಲ್ಲ ಅನ್ನೋದು ನಿಮ್ಮಲ್ಲಿ ಖಂಡಿತವಾಗಿ ಇದ್ದೇ ಇರುತ್ತೆ. ಏನಕ್ಕೆ? ನಿಮ್ಮ ಭಾಗ್ಯ ಅಥವಾ ಅದೃಷ್ಟದ ಒಂದು ಶೈಲಿ, ವ್ಯವಸ್ಥೆ ನಿಮಗೆ ಅದು ಸರಿ ಇರೋದಿಲ್ಲ. ಹಾಗಾಗಿ ನಿಮಗೆ ಆ ಸಮಸ್ಯಾಭರಿತವಾಗಿ ಕಾಣುವಂಥ ಸಾಧ್ಯತೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ಈ ಪರಿಹಾರ ಮಾಡ್ಬೋದಾಗಿದೆ. ನೋಡಿ, ಇದಕ್ಕೆ ಮುಖ್ಯವಾಗಿ ಕವಡೆ ಬೇಕಾಗಿರುತ್ತೆ. ಪೂರ್ಣವಾಗಿ ಹೇಳ್ತೀನಿ ನಾನು. ಸ್ವಲ್ಪ ಈ ಬೆಲ್ಟ್ ಥರ ಇರಬೇಕು ಬಟ್ಟೆ, ಬಿಳಿ ವಸ್ತ್ರ, ಸ್ವಲ್ಪ ಉದ್ದವಾಗಿದ್ದರೆ ಭಾಳ ಒಳ್ಳೆಯದು.
ಅಂಥ ಬಟ್ಟೆಯನ್ನು ತೆಗೆದುಕೊಂಡು ಕಪ್ಪು ಮಸಿಯಲ್ಲಿ ಆ ಬಿಳಿ ವಸ್ತ್ರದ ಮೇಲೆ ಕ್ಲೀಂ ಹ್ರೀಂ ಶ್ರೀಂ ಈ 3 ಬೀಜಾಕ್ಷರವನ್ನು ಬರೀರಿ. ನಂತರ ಅದರಲ್ಲಿ 6 ಕವಡೆಯನ್ನು ಇಡಿ. ಆ ಕವಡೆಯನ್ನು ಮೊದಲು ಅರಿಶಿನ ಕುಂಕುಮದಲ್ಲಿ ಪೂಜಿಸಿ, ಅಂದರೆ ಅದರಲ್ಲಿ ಮುಟ್ಟಿಸಿ, ನಂತರ ಆ ಒಂದು ಬಿಳಿ ವಸ್ತ್ರದಲ್ಲಿ ಹಾಕಿ ಕಟ್ಟಿ. ಇದನ್ನು ನಿಮ್ಮ ಸೊಂಟಕ್ಕೆ ಕಟ್ಟಿಕೊಳ್ಳಿ. 24 ಗಂಟೆ ನಿಮ್ಮ ಜೊತೆ ಇರಬೇಕು. ಅಂದರೆ 24 ಗಂಟೆಗಳ ಕಾಲ, ದಿನಂಪ್ರತಿ ಅಲ್ಲ. ಆ 24 ಗಂಟೆ ಆದಮೇಲೆ ಎಲ್ಲಿ ಹರಿಯುವ ನೀರಿರುತ್ತೆ ಆ ಜಾಗದಲ್ಲಿ ಆ ಬಟ್ಟೆ ಸಮೇತನೇ ಸ್ನಾನ ಮಾಡಿ. ಸ್ನಾನ ಆದ ನಂತರ ಅದನ್ನು ಹರಿಯುವ ನೀರಿಗೆ ವಿಸರ್ಜನೆ ಮಾಡಿ ನಂತರ ತಾವು ಹೊರಡಿ. ಖಂಡಿತ ನಿಮಗೆ ಅಂಟ್ಕೊಂಡಿರ್ತಕ್ಕಂಥ ದಾರಿದ್ರ್ಯ ಪೀಡೆ, ಕೆಲಸ ಆಗೋದಿಲ್ಲ, ಏನು ಮುಟ್ಟಿದ್ರೂ ಅದೆಲ್ಲ ನಷ್ಟ ಆಗುತ್ತೆ, ಏನು ಕೆಲಸ ಮಾಡಿದ್ರೂ ನಷ್ಟ, ಸುಮ್ಮನೆ ಕಳ್ಕೊಳೋದೇ ಜಾಸ್ತಿ ಆಗಿದೆ. ಇಂತಹ ತಂತ್ರ ಪರಿಸ್ಥಿತಿ ಇದ್ದರೆ ನಿಮಗೆ ಇದು ಪರಿಹಾರ ರೂಪಕವಾಗಿ ಪರಿಹಾರ, ಅಂದರೆ ಈ ಕವಡೆಯಿಂದ ಪರಿಹಾರಗಳು ಸಿಗುತ್ತೆ. ಖಂಡಿತ ನೀವು ಗೆಲ್ತೀರ. ನಿಮ್ಮ ಜೀವನ ಕೂಡ ಬದುಕು ಭಾಳ ಸ್ಪಷ್ಟವಾಗಿ ಸುಂದರವಾಗಿ ಉದ್ಧಾರ ಆಗುತ್ತೆ ಅನ್ನೋದು ಶತಾಯಗತಾಯವಾಗಿ ನಡೆಯುತ್ತೆ. ಮಾಡಿ, ನಂಬಿಕೆ ಇಟ್ಟು ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಲ್ಲ, ದೂರದಲ್ಲಿರ್ತೀರ, ಅಥವಾ ನಿಮಗೇನೋ ಒಂದು ಪರಿಸ್ಥಿತಿ ಬರೋಕ್ಕಾಗೋದಿಲ್ಲ ಅನ್ನೋವಂಥದ್ದಿದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.